ಚಿತ್ರೋದ್ಯಮದ ಬಗ್ಗೆ ಮಾತನಾಡೋದಾದ್ರೆ ವರ್ಷಕ್ಕೆ 200ರಿಂದ 250 ಚಿತ್ರಗಳು ತೆರೆ ಕಾಣ್ತಾ ಇದೆ. ಬಜೆಟ್ ಅಂತೂ 1,000 ಕೋಟಿ ಲೆಕ್ಕದಲ್ಲಿ ಮಾತುಕತೆ ನಡೆಯುತ್ತೆ. ಒಂದು ಚಿತ್ರದ ಬಜೆಟ್. ಒಬ್ಬ ನಿರ್ಮಾಪಕ 200 ಕೋಟಿ ಸಂಭಾವನೆ ಅಂದ್ರೆ ದೊಡ್ಡ ದೊಡ್ಡ ಕ್ಯಾಲ್ಕುಲೇಷನ್. ಬಟ್ 200ರಿಂದ 250 ಚಿತ್ರಗಳು ಪ್ರೊಡ್ಯೂಸ್ ಆಗ್ತಾ ಇದ್ರು ಕೂಡ ಕೆಲ ಪ್ರೊಡ್ಯೂಸರ್ಗಳು ಒಂದು ಚಿತ್ರ ಪ್ರೊಡ್ಯೂಸ್ ಮಾಡಿ ತೆರೆಗೆ ತರೋದ್ರೊಳಗೇನೆ ಸಾಕಪ್ಪ ಅಂತ ಸುಸ್ತಾಗೋ ಮಟ್ಟಿಗೆ ಈ ಖರ್ಚು ವೆಚ್ಚ ಲೆಕ್ಕಾಚಾರಗಳು ಇದರ ಸವಾಲುಗಳ ಬಗ್ಗೆ ಮಾತನಾಡೋದಾದ್ರೆ ದೊಡ್ಡಣ್ಣ ಸರ್. ತುಂಬ ಒಳ್ಳೆ ಪ್ರಶ್ನೆ ಕೇಳಿದೆ ತಾಯಿ. ಅದನ್ನೆಲ್ಲ ಬಿಡಿಸಿ ನಾನು ಹೇಳೋಕ್ಕಾಗಲ್ಲ. ನಾನೊಂದು ಸಣ್ಣ ಉಪಕಥೆ ಹೇಳ್ಬಿಡ್ತೀನಿ, ಅದರಲ್ಲಿ ನೀನು ಅರ್ಥ ಮಾಡ್ಕೊಂಡ್ರೆ ತುಂಬ ಸಂತೋಷ. ನಮ್ಮ ಪ್ರೇಕ್ಷಕರೆಲ್ಲ ಅರ್ಥ ಮಾಡ್ಕೊಂಡ್ರು ಅಂತ. ಸುಳ್ಳಿಗೂ ಸತ್ಯಕ್ಕೂ ವಾಗ್ವಾದ ಬೀಳುತ್ತಂತೆ. ಸುಳ್ಳಿಗೂ ಸತ್ಯಕ್ಕೂ ಸುಳ್ಳು ಕೇಳುತ್ತಂತೆ ನಗ್ತಾ ಸತ್ಯನ. ಜನ ನನ್ನ ನೋಡಿದ್ರೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ, ನೀನು ನೋಡಿದ್ರೆ ಯಾಕಿಷ್ಟು ಹೆಸರು ಕೇಳ್ತಾರೆ ಅಂತ ಕೇಳುತ್ತಂತೆ ಸುಳ್ಳು ಸತ್ಯನ. ಮಾತಾಡಲ್ಲ ಸತ್ಯ, ಗಾಂಭೀರ್ಯದಿಂದ ಸುಮ್ಮನೆ ಇರುತ್ತಂತೆ. ನಾನು ಹೇಳೋ ಕೇಳ್ತಾ ಇರೋ ಪ್ರಶ್ನೆ ನಿನ್ಗೆ ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ಮಾತಾಡು. ಜನ ನನ್ನ ನೋಡಿದ್ರೆ ಅಷ್ಟೊಂದು ಪ್ರೀತಿ ಮಾಡ್ತಾರೆ, ನಿನ್ನ ನೋಡಿದ್ರೆ ಯಾಕೆ ಅಷ್ಟೊಂದು ಹೆದರ್ಕೊಳ್ತಾರೆ? ಇದು ಅದಕ್ಕಷ್ಟೇ ರಾಜಗಾಂಭೀರ್ಯದಿಂದ ಸತ್ಯ ಹೇಳುತ್ತಂತೆ. ನೀನೊಂದು ಸುಂದರವಾದ ಸುಳ್ಳು, ನಾನು ಕಠೋರವಾದ ಸತ್ಯ. ಅರ್ಥ ಆಯ್ತಾ? ಎಲ್ಲರಿಗೂ ಸಹಿತ ಸಿಹಿ ತಿಂದಂಗಿರುತ್ತೆ ಸುಳ್ಳು ಅನ್ನೋದು. ಅದಕ್ಕೋಸ್ಕರನೇ ಅದರಿಂದ ಹೋದವ್ರು ಹಂಗಾಗ್ತಾರೆ, ಇದರಿಂದ ಹೋದವ್ರು ಹಿಂಗಾಗ್ತಾರೆ. ಯಾವ್ದು ಬೇಕೋ ಆರಿಸ್ಕೊಳ್ಳೋದು ಅವ್ರ ಕೈಲಿರುತ್ತೆ, ಅವ್ರ ಬುದ್ಧಿವಂತಿಕೆಯಲ್ಲಿರುತ್ತೆ. ಅಲ್ವೇನಮ್ಮ? ನಿಜ. ಅಷ್ಟೇ. ಈಗ ಒಂದು ವಿಷಯ ಹೇಳ್ತೀನಿ. ಒಬ್ಬಳು ಹೆಣ್ಣು ಮಗಳು, ಹಳ್ಳಿ ಹೆಣ್ಣು ಮಗಳು, ಕಡು ಬಡತನದಲ್ಲಿರೋಳು ಹೋಗಿ ಸಂತೆ ಒಳಗೆ ಒಂದು ಮಡಿಕೆ ತರಬೇಕಾದ್ರೆ 20 ಸಾರಿ ಟಣ್ 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 ನನಗೆ ಬಡ್ದು ನೋಡ್ತಾಳೆ. ಎಲ್ಲನೂ ತೂತೈತಾ ಅಂತ ಸೂರ್ಯನ ಕಡೆ ಹಿಡಿದು ಹಿಂಗೆ ಒಳಗಡೆ ಎಲ್ಲ ನೋಡ್ತಾಳೆ. 200 ಕೋಟಿ ಖರ್ಚು ಮಾಡೋನಿಗೆ ಬುದ್ಧಿ ಬೇಡವೇನಮ್ಮ? ಜನಕ್ಕೆ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಗೊತ್ತಾಗೋದು ಬೇಡವೇನಮ್ಮ? ಅಷ್ಟೇ. ತುಂಬಾ ಅರ್ಥಗರ್ಭಿತವಾಗಿ ಹೇಳ್ರಿ. ನೀವು ಹೇಳ್ದಾಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡದೆ ಹೋದ್ರು ಕೂಡ ಸತ್ಯ ಏನಿದೆ, ವಾಸ್ತವ ಏನಿದೆ ಚಿತ್ರೋದ್ಯಮದು ಅನ್ನೋದು ಸಾರಾಂಶ ನಿಮ್ಮ ಮಾತಿನಲ್ಲಿ ಅರ್ಥ ಆಯ್ತು ಅಂತೇಳಿ. ಇನ್ನು ಹಾಸ್ಯ ಕಲಾವಿದರ ವಿಚಾರಕ್ಕೆ ಮಾತನಾಡೋದಾದ್ರೆ, ಈ ಹಿಂದೆ ಬರ್ತಿದ್ದ ಅನೇಕ ಚಿತ್ರಗಳಲ್ಲಿ, ಬಹುತೇಕ ಚಿತ್ರಗಳಲ್ಲಿ ಇನ್ಫ್ಯಾಕ್ಟ್ ಈ ಹಾಸ್ಯ ಪಾತ್ರಧಾರಿಗಳಿಗೆ ಅಂತ ಒಂದು ಸೀಮಿತವಾದ ಒಂದರ್ಥದ ಗೌರವ ಪಾತ್ರ ಕಡ್ಡಾಯವಾಗಿ ಇರ್ತಾ ಇತ್ತು ಚಿತ್ರಗಳಲ್ಲಿ. ಬಟ್ ಈಗ ಬರ್ತಾ ಇರೋದು ಮಾಸ್ ಚಿತ್ರಗಳು, ಅಬ್ಬರದ ಚಿತ್ರಗಳು, ಹೈ ಬಜೆಟ್ ಚಿತ್ರಗಳು. ಎಲ್ಲೋ ಒಂದ್ ಕಡೆ ಕಳೆದು ಹೋಗ್ತಿದ್ದಾರಾ ಹಾಸ್ಯ ಕಲಾವಿದರು? ಅವ್ರಿಗೆ ಅವಕಾಶಗಳು ಕೈತಪ್ಪು ಹೋಗ್ತಿದ್ಯಾ ಅಂತ ಹೇಳಿ ಈ ಅಬ್ಬರದ ನಡುವೆ? ಅದು ಕಾರಣ ಅಲ್ಲ ಅನಿಸುತ್ತೆ. ಯಾರು ಕಥೆನ ಆಯ್ಕೆ ಮಾಡ್ಕೊಳ್ತಾರಲ್ಲ, ಕಥೆನ ಬರೀತಾರಲ್ಲ, ಅವರ ಒಂದು ಹಿತಾಸಕ್ತಿ ಮೇಲೆ ಹೋಗುತ್ತೆ. ಒಬ್ಬ ನಿರ್ದೇಶಕ ಆರಿಸ್ಕೊಳ್ತಾನಲ್ಲ, ಅವನ ಹಿತಾಸಕ್ತಿ ಮೇಲೆ ಹೋಗುತ್ತೆ. ಆ ಕಥೆಯನ್ನು ಕೇಳಿ ಒಬ್ಬನೇ ಪ್ರೊಡ್ಯೂಸರ್ ಸಿಗಲ್ಲ, 10 ಜನ ಪ್ರೊಡ್ಯೂಸರ್ ಹತ್ರ ಅವನು ಹೇಳ್ತಾನೆ ಒಬ್ಬ ನಿರ್ದೇಶಕ. ಅಲ್ಲಿ ಅವನು ಸಿಗ್ತಾನಲ್ಲ, ಅವನ ಟೇಸ್ಟ್ ಏನು ಅನ್ನೋದು ಗೊತ್ತಾಗಬೇಕು. ಇವು 3 ತಾಳೆ ಆಗಬೇಕು. ಚಿನ್ನಕ್ಕೆ ತುಕ್ಕಿಡಿಯೋದೇ ಇಲ್ಲ, ಕಬ್ಬಣಕ್ಕೆ ತುಕ್ಕಿಡಿಯೋದು. ಚಿನ್ನಕ್ಕೆ ತುಕ್ಕಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಕಲಾವಿದರಿಗೆ ಯಾವತ್ತೂ ಭೇದ ಇಲ್ಲ.